ರಾಜ್ಯದಲ್ಲಿ ವಾಯನಾಡು ಪ್ರವಾಸೋದ್ಯಮದ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪ್ರಮುಖವಾದಂತಹ ಡೆವಲಪ್ಮೆಂಟ್ಸ್ಗಳಾಗ್ತಿದೆ. ರಾಜ್ಯದಲ್ಲಿ ವಾಯನಾಡು ಪ್ರವಾಸೋದ್ಯಮದ ಪ್ರಚಾರ ಮಾಡಿರುವಂತಹ ವಿಚಾರ ಹಲ್ಚಲ್ ಎಬ್ತಾ ಇದೆ. ಕೆಎಸ್ಟಿಡಿಸಿಗೆ ಕಾರಣವನ್ನ ಕೇಳಿದ್ದಾರೆ ಸಚಿವ ಎಚ್.ಕೆ. ಪಾಟೀಲ್ ಅವರು. ವರದಿಯನ್ನ ನೀಡುವಂತೆ ಕೆಎಸ್ಟಿಡಿಸಿ ಎಂಡಿ ಅವರಿಗೆ ತಾಕೀತು ಮಾಡಿದ್ದಾರೆ. ಈ ಪೋಸ್ಟ್ ಮಾಡಿದ್ದು ಸರಿನಾ, ಇದು ಸರಿ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೇರೆ ರಾಜ್ಯದ ಬಗ್ಗೆ ಪ್ರಚಾರ ಮಾಡೋದಕ್ಕೆ ನಿಮ್ಗೆ ಯಾರು ಹೇಳಿದ್ರು, ಯಾಕೆ ಮಾಡಿದ್ರಿ, ತಕ್ಷಣವೇ ಕಾರಣವನ್ನ ತಿಳಿಸಿ ಅಂತ ಒಂದು ವಿವರವಾದಂಥ ವರದಿಯನ್ನ ಕೊಡಬೇಕು ಅನ್ನೋದಾಗಿ ಕೆಎಸ್ಟಿಡಿಸಿ ಎಂಡಿ ಅವರಿಗೆ ಈಗ ಸೂಚನೆಯನ್ನ ಕೊಡ್ತಿದ್ದಾರೆ ಸಚಿವರು. ಯಾಕಂತಂದ್ರೆ ಅವರ ಎಚ್.ಕೆ. ಪಾಟೀಲ್ ಅವರ ಖಾತೆಯನ್ನು ನಿರ್ವಹಿಸ್ತಾರೆ. ಹಾಗಾಗಿ ಪ್ರವಾಸೋದ್ಯಮದ ವಿಚಾರದಲ್ಲಿ ಯಾಕಿಂಥದ್ದೊಂದು ಎಡವಟ್ಟು ಮಾಡಿದ್ರು ನೋಡಿ. ಇದು ಶುರುವಾಗಿದ್ದು ನಮ್ಮ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಕೆಎಸ್ಟಿಡಿಸಿ ಅವರು ಅಧಿಕೃತ ಖಾತೆಯಲ್ಲಿ ಹಂಪಿ ಫೋಟೋ ಹಾಕಿಲ್ಲ, ಕರಾವಳಿ ಫೋಟೋ ಹಾಕಿಲ್ಲ, ಉತ್ತರ ಕರ್ನಾಟಕ ಫೋಟೋ ಹಾಕಿಲ್ಲ. ನೋಡಿ, ಮಂಜಿನ ಹೊದಿಕೆಯಲ್ಲಿದೆ ವಾಯನಾಡು, ಬನ್ನಿ ಟೂರು ಅಂತ ನಮ್ಮ ರಾಜ್ಯದ ಪ್ರವಾಸೋದ್ಯಮ ಇಲಾಖೆ ಇಂಥದ್ದೊಂದು ಅಧಿಕೃತ ಪೋಸ್ಟ್ ಮಾಡಿರೋದು ಕೆಎಸ್ಟಿಡಿಸಿ. ಇದು ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಈಗ ಸಚಿವರಾಗಿರುವಂತಹ ಎಚ್.ಕೆ. ಪಾಟೀಲ್ ಅವರು ಸಂಪೂರ್ಣವಾದಂಥ ವರದಿ ಬೇಕು ಅಂತ ಕೆಎಸ್ಟಿಡಿಸಿ ಅವರು ಎಂಡಿ ಅವರಿಗೆ ಈಗ ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿ, ಯಾಕೆ ಹಾಕಿದ್ರಿ, ಯಾರು ಹೇಳಿದ್ರು, ಯಾರ ನಿರ್ದೇಶನದ ಮೇಲೆ ಇಂಥದ್ದೊಂದು ಮಾಡಿದ್ರಿ, ಇದಕ್ಕೆ ನಮಗೆ ಕಾರಣ ಬೇಕು, ಒಂದು ಕಂಪ್ಲೀಟ್ ಓವರ್ ಆಲ್ ಒಂದು ವರದಿಯನ್ನ ಸಬ್ಮಿಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇಂಥ ಎಡವಟ್ಟು ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣ ಆಗಿದೆ.